ನಮಸ್ಕಾರ. ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ಒಂದು ಹೊಸ ರೀತಿಯ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನನಗನಿಸಿದ ಮಟ್ಟಿಗೆ ನೀವು ಈ ಥರ ರೆಸಿಪಿನ ಮಾಡಿರಲಿಕ್ಕಿಲ್ಲ. ತುಂಬಾ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ. ತುಂಬ ಚೆನ್ನಾಗಿರುತ್ತೆ. ಒಂಥರ ಬಿಸ್ಕೆಟ್ ತಿಂದಂಗೆ ಫೀಲಿಂಗ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಲ್ಲ, ಒಳಗಡೆ ಹೀಗೆ ಪುಡಿ ಪುಡಿಯಾಗಿ ಬಿಸ್ಕೆಟ್ ಥರ ಇದೆ. ತುಂಬ ಕ್ರಂಚಿಯಾಗಿ ಈ ಥರ ನೀವು ಈ ಹಬ್ಬಕ್ಕೆ ಮಾಡ್ಕೊಂಡು ನೋಡ್ಬೋದು, ಸಂಕ್ರಾಂತಿ ಹಬ್ಬಕ್ಕೆ. ನಾನು ಇದಕ್ಕೆ 2 ಕಪ್ಪು ಮಖಾನ ತೊಗೋತೀನಿ. ಮಖಾನ ಅಂತ ಹೇಳ್ತಾರೆ ಇದಕ್ಕೆ ತಾವರೆ ಬೀಜ ಅಂತ ಕೂಡ ಹೇಳ್ತಾರೆ. ಇಂಗ್ಲೀಷಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಫಾಕ್ಸ್ನಟ್ಸ್ ಅಂತ ಕೂಡ ಇದೆ, ಅಥವಾ ಲೋಟಸ್ ಸೀಡ್ಸ್ ಅಂತಲೂ ಕರೀತಾರೆ. ಸೊ ಇದನ್ನು ನಾನು 4ರಿಂದ 5 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮಲ್ಲಿ. ಭಾಳ ಸಿಂಪಲ್ ರೆಸಿಪಿ ಇದು. ನೋಡಿ, ಈ ಥರ ಇದು ರೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾರು ಥರ ಇರುತ್ತೆ. ಒಂದು ಸತಿ ರೋಸ್ಟ್ ಮಾಡಿದ ತಕ್ಷಣ ಈಸಿಯಾಗಿ ಹಿಂಗೆ ಪುಡಿ ಪುಡಿ ಆಗುತ್ತೆ. ನೋಡಿ, ಈಸಿಯಾಗಿ ನೀವು ಕಟ್ ಮಾಡಿದ ತಕ್ಷಣ ಅದು ಪುಡಿ ಪುಡಿ ಆಗಬೇಕು. ಹಂಗಾಯಿತು ಅಂದರೆ ಇದು ರೆಡಿಯಾಗಿದೆ ಅಂತ. ನೋಡಿ, ಈ ಥರ ಪುಡಿ ಪುಡಿ ಆಗುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ ಅಂತ ಇದನ್ನು ನಾನು ಒಂದು ಪ್ಲೇಟಲ್ಲಿ ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ನೀವು ದಿನ ಯೂಸ್ ಮಾಡ್ತಾಯಿದ್ರೆ ಈ ಮಖಾನನ್ನ ನಿಮ್ಮ ಕಾಲು ಕೈ ನೋವು, ಮೈಕೈ ನೋವು ಇದೇನು ಬರಲ್ಲ. ಕ್ಯಾಲ್ಶಿಯಮ್ ತುಂಬ ಹೈ ಇರುತ್ತೆ ಇದರಲ್ಲಿ. ಇದಕ್ಕೆ ನಾನು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ 1 ದೊಡ್ಡ ಸ್ಪೂನ್ ತುಪ್ಪ ಹಾಕ್ಕೊಂಡು 3 ದೊಡ್ಡ ಸ್ಪೂನು ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಬೆಲ್ಲನ 3 ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಈ ಟೀ ಸ್ಪೂನ್ ಅಲ್ಲ, ಇದು ಟೇಬಲ್ ಸ್ಪೂನ್ ಅಂತಾರೆ ಇದಕ್ಕೆ. ಈಗ ಇದಕ್ಕೆ ಒಂದೇ 1 ಸ್ಪೂನಷ್ಟು ನಾನು ನೀರು ಹಾಕಿದ್ದೀನಿ, ನೀರು ಜಾಸ್ತಿ ಹಾಕಿಲ್ಲ. ಸೊ ಇದನ್ನು ಕರಗಿಸ್ಬೇಕು ಇವಾಗ. ಸೊ ಇದು ಕರ್ಕೊಳ್ತಾ ಇದೆ ಈಗ. ನೋಡಿ, ಇದನ್ನು ಮೆಲ್ಟ್ ಆಗಕ್ಕೆ ಬಿಡಿ ಫಸ್ಟು. ನೋಡಿ, ಈ ಥರ ಚೆನ್ನಾಗಿ ಮೆಲ್ಟ್ ಆಗಬೇಕು. ಇದೊಂದೇ ಒಂದು ಪ್ರೊಸೀಜರ್. ಇದರೊಳಗೆ ಸ್ವಲ್ಪ ನಿಮಗೆ ಕೇರ್ಫುಲ್ಲಾಗಿ ಮಾಡಬೇಕಾಗಿರೋದು. ಯಾಕಂದರೆ ಈ ಏನು ಪಾಕ ತಕ್ಕೊಳ್ಳಿದೆ ಅದು ಭಾಳ ಇಂಪಾರ್ಟೆಂಟು. ಇದು ಬಾಯ್ಲ್ ಆಗೋಕ್ಕೆ ಶುರುವಾಯಿತು. ಇವಾಗೆಲ್ಲ ಮೆಲ್ಟಾಗಿ ಬಾಯ್ಲ್ ಆಗೋಕ್ಕೆ ಶುರುವಾಯಿತು. ಸ್ವಲ್ಪ ತುಪ್ಪ ಹಾಕಿದ್ದೀವಲ್ಲ, ಅದಕ್ಕೆ ಈ ಥರ ಜಾರ್ಕೊಳ್ಳುತ್ತೆ. ನೋಡಿ, ಈ ಥರ. ಈಗ ನಾನೇನು ಮಾಡ್ತೀನಿ ಅಂದರೆ 5 ನಿಮಿಷ ಬಾಯ್ಲ್ ಮಾಡಿದ್ದೀನಿ ಸಣ್ಣ ಊರಲ್ಲಿ ಇಟ್ಕೊಂಡು. ಅದಾದ ನಂತರ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ಈಗ ನೀರಲ್ಲಿ ಹಾಕಿದ್ದೀನಿ. ಇದು ನೋಡಿ, ಹಿಂಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಲ್ವಾ. ಒಂದೇ ಕಡೆ ಹೋಗಿ ಕುತ್ಕೋತಾ ಇಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಮತ್ತು ಇದು ಈಸಿಯಾಗಿ ನನಗೆ ಬಾಲ್ ಥರ ಮಾಡೋಕ್ಕೆ ಬರ್ತಾ ಇಲ್ಲ. ಅಂದರೆ ಅಂಟ್ಕೊಳುತ್ತೆ ಕೈಗೆ ಅಂಟ್ಕೊಳ್ಬಾರ್ದು. ಇನ್ನೂ ರೆಡಿಯಾಗಿಲ್ಲ ಅಂತ ಅರ್ಥ. ಸೊ ಇದೇ ಥರ ಇನ್ನೊಂದು 3 ನಿಮಿಷ ಈ ಥರ ಕುಕ್ ಮಾಡಿದ್ದೀನಿ. ಎಲ್ಲ ಸೇರಿ ಒಂದು 9ರಿಂದ 10 ನಿಮಿಷ ತೊಗೊಳುತ್ತೆ. ಈ ಒಂದೇ ಪ್ರೊಸೀಜರ್ ಅಷ್ಟೇ, ಬೇರೆ ಏನು ಟೈಮ್ ಜಾಸ್ತಿ ತೊಗೊಳ್ಳಲ್ಲ. ಸೊ ಇದನ್ನು ಇನ್ನೊಂದು 3 ನಿಮಿಷ ಕುಕ್ ಮಾಡಿದ್ದೀನಿ. ನೋಡಿ, ಕಲರ್ ಎಷ್ಟು ಡಾರ್ಕ್ ಆಗಿದೆ ಅಲ್ವಾ ಇದ್ರದ್ದು. ಸೊ ಇದು ಕಲರೆಲ್ಲ ನಿಮ್ಗೆ ಅನಿಸ್ಬೋದು ಎಷ್ಟು ಡಾರ್ಕ್ ಆಗಿಬಿಟ್ಟಿದೆ ಸಿರಪ್ ಅಂತ. ಸೊ ಈಗ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಸಣ್ಣಗಿಟ್ಟಿದ್ದೀನಿ, ಆಫ್ ಮಾಡಿದ್ದೀನಿ, ಯಾಕಂದರೆ ಇದು ಬೇಗ ಚೇಂಜ್ ಆಗಿಬಿಡ್ತಿದೆ ಇದ್ರ ಕನ್ಸಿಸ್ಟೆನ್ಸಿ. ಅದಕ್ಕೆ ನೋಡಿ, ಈಗ ನೋಡಿ ಹೆಂಗೆ ಎಳೆ ಎಳೆ ಬರ್ತಾಯಿದ್ದೀನಿ. ನನ್ನ ಕೈನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಎಳೆ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾಯಿದೆ ನೋಡಿ, ಈ ಥರ ಚೆನ್ನಾಗಿ ಹೀಗೆ ಗಟ್ಟಿ ಆಗ್ತಾಯಿದೆ ನಾನು ಪ್ರೆಸ್ ಮಾಡ್ತಾಯಿದ್ರೆ. ಸೊ ಇದನ್ನು ಈ ಥರ ಗಟ್ಟಿಯಾಗಿದೆ ನೋಡಿ. ಹೀಗೆ ಒಂದು 10-15 ಸೆಕೆಂಡ್ ನೀವು ಬಿಟ್ಟರೆ ಇದು ಗಟ್ಟಿಯಾಗಿಬಿಡುತ್ತೆ. ಅಂದರೆ ಹೀಗೆ ನಾನು ಕಟ ಅಂತ ಆಗುತ್ತೆ ಅದು. ಅಂದರೆ ನೋಡಿ, ತೋರಿಸ್ತೀನಿ ನಾನು ನಿಮಗೆ. ಸೊ ಈಗ ಈಸಿಯಾಗಿ ಹಿಂಗೆ ಬ್ರೇಕ್ ಆಗೋಕ್ಕೆ ಒಂದು 2 ನಿಮಿಷ, ಒಂದು 10 ಸೆಕೆಂಡ್, 10ರಿಂದ 15 ಸೆಕೆಂಡ್ ಬೇಕು ಇದಕ್ಕೆ. ಸೊ ಹಂಗಾದ ತಕ್ಷಣ ರೆಡಿಯಾಗಿದೆ ಅಂತ ಅರ್ಥ. ಸೊ ಈಗ ನಾನು ಇದಕ್ಕೆ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಸಣ್ಣಗಿಟ್ಬಿಟ್ಟು ಬೇಕಿಂಗ್ ಸೋಡಾ ಒಂದೇ ಒಂದು ಪಿಂಚ್ ಹಾಕಿದ್ದೀನಿ. ಈಗ ನೀವೇ ನೋಡ್ತೀರಾ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಲೈಟ್ ಆಗುತ್ತೆ ಅಂತ. ಇದು ಡಾರ್ಕ್ ಆಗಿದೆ ಎಲ್ಲ ಕಲರು. ಇದು ಸೋಡಾ ಹಾಕಿದ ತಕ್ಷಣ ಲೈಟಾಗಿ ಹಾಕ್ಕೊತ ಬರುತ್ತೆ. ಆಮೇಲೆ ಇದ್ರ ಕನ್ಸಿಸ್ಟೆನ್ಸಿ ಕೂಡ ತುಂಬ ಲೈಟ್ ಆಗುತ್ತೆ. ಅಂದರೆ ಒಂಥರ ಇದ್ರೊಳಗಡೆ ಒಂದು ಲೈಟ್ನೆಸ್ ಬರುತ್ತೆ. ಅಂದರೆ ಈಗ ಗಟ್ಟಿ ಆಗ್ತಿತ್ತಲ್ಲ ಪಾಕ, ಈಗ ಗಟ್ಟಿ ಆಗಲ್ಲ. ಈಗ ಮೆತ್ತಗೆ ಸಾಫ್ಟ್ ಆಗುತ್ತೆ. ನಿಮ್ಮ ಕೈಯಿಂದ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದೇ 1 ನಿಮಿಷ ನೀವು ಆ ಥರ ಕೈ ಆಡಿಸ್ಕೊಂಡು ಬೇಕಿಂಗ್ ಸೋಡಾ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಇಮಿಡಿಯೇಟಾಗಿ. ಈಗ ನಾವು ಮಾಡ್ಕೊಂಡಿರೋದು ಫ್ರೈ ಮಾಡಿ, ಅಂದರೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಖಾನನ, ಅದನ್ನು ಹಾಕ್ಕೊಳ್ಳೋಣ. ತಾವರೆ ಬೀಜಗಳನ್ನ ಇದನ್ನು ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಒಂದೇ ನಿಮಿಷ ಅಷ್ಟೇ. ಇದೇನು ಪಾಕ ಎಲ್ಲ ಆಗೋಗಿದೆ, ಜಸ್ಟ್ ಮಿಕ್ಸ್ ಮಾಡೋದು. ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಅಷ್ಟೇ, ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಇದು ಮಿಕ್ಸ್ ಆಯಿತು ಅಂದರೆ ಎಲ್ಲದಕ್ಕೂ ಮೇಲೆಲ್ಲ ಕೋಟಿಂಗ್ ಬಂದಿದೆ ಅಂತ. ಚೆನ್ನಾಗಿ ಎಲ್ಲ ಕೋಟಿಂಗ್ ಆದ ತಕ್ಷಣ ಒಂದು ಪ್ಲೇಟಲ್ಲಿ ನಾನೇನು ಮಾಡ್ತೀನಿ, ಸ್ವಲ್ಪ ತುಪ್ಪ ಸವರ್ಕೋತಾ ಇದ್ದೀನಿ. ನೋಡಿ, ಈ ಥರ ತುಪ್ಪ ಸವರ್ಕೊಂಡು ಅದ್ರ ಮೇಲೆ ನಾನು ಇವಾಗ ಒಂದು ಕಾಲು ಕಪ್ನಷ್ಟು ನಾನು ಎಳ್ಳನ್ನು ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕಡೆ. ಸೊ ಅದು ಸ್ಪ್ರೆಡ್ ಆದಮೇಲೆ ನಾನೇನು ಇದನ್ನೇನು ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡಿ ಅದನ್ನೇ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದು ಬೇಗ ಗಟ್ಟಿ ಆಗಿಬಿಡುತ್ತೆ. ಅದರಿಂದ ನಾವೇನು ಮಾಡಬೇಕು, ಇಮಿಡಿಯೇಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇದು ಒಂದು 2 ನಿಮಿಷ ಟೈಮ್ ಕೊಡುತ್ತೆ. ಅಷ್ಟರೊಳಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಬೇಗ ಫಾಸ್ಟಾಗಿ ಮೇಲೆ ಕೆಳಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನು. ಅಂದರೆ ಅದಕ್ಕೆ ಚೆನ್ನಾಗಿ ಎಳ್ಳು ಚೆನ್ನಾಗಿ ಹತ್ಕೊಳ್ಳುತ್ತೆ. ಫಸ್ಟ್ ಆಫ್ ಆಲ್ ಇದು ಮಖಾನ ಅಂದ್ರೇ ಕ್ಯಾಲ್ಶಿಯಮ್ಮು, ಸಿಕ್ಕಾಪಟ್ಟೆ ಕ್ಯಾಲ್ಶಿಯಮಿನ ಅಂಶ ಇರುತ್ತೆ. ಅದ್ರ ಜೊತೆಗೆ ನೀವು ಎಳ್ಳು ಬೇರೆ ಹಾಕ್ತಾಯಿದ್ರೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲೂ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ. ಆಮೇಲೆ ಈ ವಿಂಟರ್ ಸೀಸನಲ್ಲಿ, ಈ ಚಳಿಗಾಲದಲ್ಲಿ ಎಳ್ಳು ನಿಮ್ಗೆ ಗೊತ್ತೇ ಇದೆ ತಿನ್ನೋ ತುಂಬ ಒಳ್ಳೆಯದು ಅಂತ. ಸೊ ಈ ಹಬ್ಬಕ್ಕೆ ಈ ಥರ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿ ಇರುತ್ತೆ. ಮಕ್ಕಳು ಪಾಪ್ಕಾರ್ನ
ಹೆಂಗೆ ತಿಂತಾರೋ ಹಂಗೆ ತಿಂತಾರೆ. ಅದಕ್ಕೆ ನಾನು ಇದು ಹೆಸರನ್ನ ಮಕಾನ ತಿಲ್ ಪಾಪ್ಕಾರ್ನ್ ಅಂತ ಕೊಟ್ಟಿದ್ದೀನಿ. ಮತ್ತು ಎಳ್ಳು ಮತ್ತು ತಾವರೆ ಬೀಜದ ಒಂದು ಪಾಪ್ಕಾರ್ನ್ ಥರ ಇರುತ್ತೆ ಇದು ತಿನ್ನೋಕ್ಕೆ, ಅಷ್ಟು ಲೈಟಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಬೆಲ್ಲ ಇದೆ, ಸಕ್ಕರೆ ಇಲ್ಲ. ನೋಡಿ ಈ ಥರ ಎಲ್ಲ ನಾನು ಎಲ್ಲದಕ್ಕೂ ಹಚ್ಕೋತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಎಳ್ಳನ್ನು ಹಚ್ಕೊಂಡು ಒಂದೊಂದನೇ ಸೈಡಿಗೆ ಕಿತ್ತುಬಿಟ್ಟು ಈ ಥರ ಇಡ್ತಾಯಿದ್ದೀನಿ. ಅದು ನಾನು ಈ ಥರ ಕಿತ್ತಿಟ್ಟರೆ ಸ್ವಲ್ಪ ಹೊತ್ತಿಗಾಗಲೇ ಅದು ಕ್ರಿಸ್ಪಿ ಆಗ್ಬಿಡುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ನಿಮಗೆ ಸೌಂಡ್ ಬರ್ತಾಯಿದೆ ಅಂತ ನಾನು ತಿಂದು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿ ಕರ ಅಂತ ಸೌಂಡ್ ಬರ್ತಾಯಿದೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಬೆಣ್ಣೆ ಥರ ಕರಗುತ್ತೆ ಬಾಯಲ್ಲಿ. ನೋಡಿದ್ರೆ ಈ ಥರ ಇಷ್ಟು ರುಚಿಯಾಗಿರೋಂಥ ಒಂದು ರೆಸಿಪಿನ ಈ ಸಲ ಹಬ್ಬಕ್ಕೆ ಟ್ರೈ ಮಾಡಿ ನೋಡ್ತೀರಲ್ವ, ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನನ್ನ ಚಾನಲ್ ವಾಚ್ ಮಾಡೋರಿಗೆಲ್ಲ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು.